ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವೀಡಿಯೋದಲ್ಲಿ ನಾನು ರಿಂಗ್ ವೀಡಿಯೋಸ್ ಮಾಡಿಕೊಂಡು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಬ್ಯೂಟಿಫುಲ್ ಆಗಿರೋಂತಹ ಆರ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಅಂದರೆ ಈಸಿ, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ನೋಡಿ, ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನು ಒಂದು ಸ್ವಲ್ಪ ಆರ್ಚ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ, ನಂತರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಲಾಕ್, 3 ಚೈನ್ ಲಾಕ್. ಸ್ಟಾರ್ಟಿಂಗ್ ಆದರೂ ಕೂಡ ಇದೇ ರೀತಿ ಮಾಡ್ಕೋಬೇಕು. ನಂತರ ಮತ್ತಿನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಅದಾದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ದಾರ ಮೇಲೆ ತಗೊಂಡು ಒಂದು ರಿಂಗ್ ಬೀಡ್ ಹಾಕ್ಕೊಳ್ಳೋಣ. ರಿಂಗ್ ಬೀಡ್ಗೆ ಸೆಂಟ್ರಲ್ಲಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಅದೇ ರೀತಿ ಹಾಕ್ಕೊಳ್ಳಿ, ಯಾವ ಬೀಡಾದರೂ ಹಾಕ್ಕೊಳ್ಳಿ. ಸೆಂಟ್ರಲ್ಲಿ ನಾನು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿರೋಂತಹ ಡಿಸೈನು ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಗ್ರ್ಯಾಂಡಾಗಿರೋ ಡಿಸೈನ್ ಬೇಕು ಅಂದರೆ ಬೇಗ ಇನ್ನೊಂದು ಈವನ್ ತುಂಬ ಕ್ವಿಕ್ಕಾಗಿ ಆಗುವಂತಹ ಡಿಸೈನು. ನೋಡಿ, ಲೆಫ್ಟ್ ಸೈಡು 2 ಸಲ ಸಿಂಗಲ್ ಕ್ರೋಶ ಮಾಡಿದ್ದೀವಿ. ರೈಟ್ ಸೈಡ್ 2 ಸಲ ಸಿಂಗಲ್ ಕ್ರೋಶ ಮಾಡಿದ್ದೀವಿ. ಹಾಗಾಗಿ ಲೆಫ್ಟ್ ಸೈಡು 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಬೀಡನ್ನ ಕೆಳಭಾಗದಲ್ಲಿ ನೋಡಿ, ಬೀಡನ್ನ ಮೇಲ್ಭಾಗ ಇದು, ಕೆಳಭಾಗದಲ್ಲಿ ನಾವು ವರ್ಕ್ ಮಾಡ್ತಾ ಹೋಗೋಣ. ನೀವು ಕಂಪ್ಲೀಟ್ ಬೀಡ್ ಮೇಲೆ ಹಾಫ್ ಬೀಡ್ ಕಾಣ್ತಾ ಇದೆಯಲ್ಲ, ಅದು ಕಾಣದೇ ಇರೋ ರೀತಿ ಕೂಡ ಮೇಲೂ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಇದು ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ತೋರಿಸಿದ್ದೀನಿ. ಇದಕ್ಕೀಗ ನಾನು ಡಬಲ್ ಕ್ರೋಶ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನಿಲ್ಲಿ 11 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಒಂದು ಆರ್ಚಿಗೆ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರೋ ಕಂಪ್ಲೀಟ್ ಎಂಡ್ ಆಗೋವರೆಗೂ ಎಷ್ಟು ಆರ್ಚ್ ಬಂದರೆ ಅಷ್ಟು ಆರ್ಚಿಗೂ ನೀವು ಸೇಮ್ ಕಂಬಗಳನ್ನ ಮಾಡ್ಕೋಬೇಕು. 10 11 ಮಾಡ್ಕೊಂಡಿದ್ರೆ 10 ಮಾಡ್ಕೋಬೇಕು, 11 ಮಾಡ್ಕೊಂಡಿದ್ರೆ 11ನೇ ಮಾಡ್ಕೊ. ಈವನ್ನಾಗಿ ಬರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಒಂದು ಕಡಿಮೆ ಒಂದು ಜಾಸ್ತಿ ಆಗ್ದಂಗಿದ್ರೆ ಆಮೇಲೆ ತುಂಬ ಲುಕ್ಕಾಗೂ ಕೂಡ ಕಾಣುತ್ತೆ. ನಾನಿಲ್ಲಿ 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬಂದಿದೆ. ಫುಲ್ ಬೀಡ್ ತುಂಬ 11 ಕಂಬಗಳು ಹಿಡ್ದಿದೆ. ಹಂಗಾಗಿ 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 800 850ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು, ಹಾಗೆ ಬೇಗ ಆಗುವಂತಹ ಡಿಸೈನು. ನಾನಿಲ್ಲಿ 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ನೋಡ್ಲಿಕ್ಕೆ ಮಾತ್ರ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ, ಈಗ 11 ಕಂಬಗಳಾಗಿದೆ. 11 ಕಂಬಗಳಾದಮೇಲೆ ಬ್ಯಾಕ್ ಸೈಡ್ 3 ಚೈನ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಸೆಕೆಂಡು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾದಂತಹ ಡಿಸೈನು. ಬಿಗಿನರ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನು. ನೋಡಿ, ಈಗ ನೀಡಲ್ ಮೇಲೆ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನಾವೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, ಆ 3 ಚೈನ್ಗೆ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಒಂದು ಡಬಲ್ ಕ್ರೋಶ, ಒಂದು ಪೀಕಾಟ್ ಲೆಕ್ಕ ಮಾಡ್ಕೋಬೇಕು ಇದನ್ನು. ನಂತರ ಈಗ ಫಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶ ಕಂಬದ ಮೇಲೆ, ಅದಕ್ಕೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವು 11 ಕಂಬಗಳನ್ನ ಮಾಡ್ಕೊಂಡಿದ್ದೀವಿ. 3 ಚೈನ್ ಹಾಕ್ಕೊಂಡೀಗ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 11 ಕಂಬಗಳನ್ನ ಮಾಡ್ಕೊಂಡಿದ್ದೀವಿ, ಬಟ್ ಇಲ್ಲಿ 12 ಡಬಲ್ ಕ್ರೋಶ ಕಂಬ ಮತ್ತು 12 ಪಿಕಾಟ್ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಕಾರಣ ಇಷ್ಟೇ, ಸ್ಟಾರ್ಟಿಂಗಲ್ಲಿ ನಾವು 3 ಚೈನಿಗೆ ಒಂದು ಪಿಕಾಟ್ ಮಾಡ್ಕೊಳ್ತೀವಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಒಟ್ಟು 12
ಪಿಕಾಟ್ ಬರುತ್ತೆ. ನೀವು 10 ಮಾಡಿಕೊಂಡ್ರೆ 11 ಬರುತ್ತೆ, 11 ಮಾಡಿಕೊಂಡ್ರೆ 12 ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಇಷ್ಟು ಬೇಗ ಆಗುವಂಥ ಡಿಸೈನು ಇಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಹಾಗೆ ತುಂಬ ಟೈಮ್ ಸೇವ್ ಮಾಡೋವಂತಹ ಡಿಸೈನು. ಇದಕ್ಕೆ ನೀವು ಕುಚ್ಚು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು. ಕುಚ್ಚು ಬೇಕು ಅಂದರೆ ನೀವು ಇದಕ್ಕೆ 190 ಎಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಡಬಲ್ ಮಾಡಿರೋದು. 190 ಎಳೆ ದಾರ ತೊಗೊಂಡು ಕುಚ್ಚು ಹಾಕಿ ತೋರಿಸ್ತೀನಿ. ನೀವು ಬೇಕು ಅಂದರೆ ಇದಕ್ಕೆ ಡಬಲ್ ಕುಚ್ಚು ಕೂಡ ಹಾಕ್ಬೋದು, ಡಬಲ್ ಕಲರ್ ಕುಚ್ಚು ಕೂಡ ಹಾಕ್ಬೋದು. ನೋಡಿ, ಈಗ 12 ಕಂಬಗಳಾಗಿದೆ ಮತ್ತು 12 ಪಿಕಾಟು. ಈಗ ಡಿಸೈನ್ನ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಪೊಸಿಷನಲ್ಲಿ ಲಾಕ್ ಮಾಡ್ಕೊಳ್ಳಿ. ತುಂಬ ಲಾಂಗಾಗಿ ಮಾಡ್ಕೊಬೇಡಿ, ತುಂಬ ನಿಯರಾಗೂ ಕೂಡ ಬೇಡ. ನಾನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಒಂದೇ ಆರ್ಚನ್ನು ಕಂಪ್ಲೀಟ್ ಮಾಡಿ ವಿಡಿಯೋ ಎಂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ, ಸಿಂಪಲ್ಲಾಗಿದೆ. ಸೊ ಹಾಗಾಗಿ ನಾನು ಒಂದು ಆರ್ಚನ್ನು ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ, ಇದಕ್ಕೆ ಕುಚ್ಚು ಕೂಡ ಹಾಕ್ಬೋದು. ಕುಚ್ಚು ಹಾಕೋಕ್ಕೆ ಜಾಗ ಬಿಟ್ಟಿದ್ದೀವಲ್ಲ, 5 ಚೈನು, ಆ 5 ಚೈನ್ ಗ್ಯಾಪ್ಗೆ ಕುಚ್ಚು ಹಾಕಬೇಕು. ಆ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನೀಗ ನೋಡಿ, ಕುಚ್ಚು ಹಾಕಿದ ಮೇಲೆ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.